ಸರ್, ಜಿಲ್ಲಾ ಆಸ್ಪತ್ರೆ ಅಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ಹೆಡ್ ಕ್ವಾರ್ಟರ್ ಇದು. ಜಿಲ್ಲೆಯಲ್ಲಿ 6 ತಾಲೂಕು ಸೇರಿ ಇಲ್ಲಿಗೆ ಬರ್ತಾರೆ. ಬಡವ್ರ ಹಾಸ್ಪಿಟ್ಲು ಅಂತ ಏನು ಹೇಳ್ತೀವೋ ನಾವು, ಇಲ್ಲಿ ಸರ್ಕಾರದಿಂದ ಅನುಕೂಲಗಳು ಪಡ್ಕೊಳ್ತಾನೆ ಇದ್ದಾರೆ. ಅದು ಬರುತ್ತೆ ಇದು ಬರುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಬಟ್ ಇಲ್ಲಿ ಡಾಕ್ಟ್ರಸ್ಸು ಕಡಿಮೆ ಇದ್ದಾರೆ ಮತ್ತು ಸ್ಟಾಫ್ಸು ಕಡಿಮೆ ಇದ್ದಾರೆ. ಕಡಿಮೆ ಇದ್ರೂ ಬಿಲ್ಡಿಂಗ್ಗಳು ಮಾತ್ರ ಎದ್ದೇಳ್ತಾ ಇದೆ. 100 ಕೋಟಿಗಳು ಬಿಲ್ಡಿಂಗ್ಗಳ ಮೇಲೆ ಆಗ್ತಾ ಇದ್ದಾರೆ. ವರ್ಕರ್ಸ್ಗಳು ಮಾತ್ರ ತುಂಬ ಕಡಿಮೆ ಇದ್ದಾರೆ. ಆಮೇಲೆ ಇಲ್ಲಿರೋ ICU ಅಲ್ಲಿ ಏನು ಒಂದು 20 ಡೇಸ್. ಕೋಲಾರದಲ್ಲಿ ICSE ಸಿಲೆಬಸ್ನ ಟಾಪ್ ಸ್ಕೂಲ್ ಪಟ್ಟಿಯಲ್ಲಿರುವ ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2025-26ನೇ ಸಾಲಿನ ನರ್ಸರಿಯಿಂದ 10ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಿಮ್ಮಿಂಗ್ ಪೂಲ್, ಕ್ರಿಕೆಟ್, ಸ್ಕೇಟಿಂಗ್ ಸೇರಿದಂತೆ ಹಲವು ಕ್ರೀಡೆಗಳಿಗೆ ತರಬೇತಿ ನೀಡಲಾಗುತ್ತಿದೆ. ನಿಮ್ಮ ಮಗುವನ್ನ ದಾಖಲು ಮಾಡೋಕೆ ಇಂದೇ ಭೇಟಿ ನೀಡಿ. ಸರ್ ಎಂ ವಿಶ್ವೇಶ್ವರಯ್ಯ ಇಂಟರ್ನ್ಯಾಷನಲ್ ಸ್ಕೂಲ್, ಕುಡಾ ಲೇಔಟ್, ಬೆಂಗಳೂರು ಉತ್ತರ, ವಿವಿ ಸಮೀಪ, ಟಮಕ ಬಡಾವಣೆ, ಕೋಲಾರ. 20 ದಿವಸದಿಂದ ಸರ್, ಯಾರು ಏನು ಹೇಳ್ತಾರೋ ಅದು ನಮಗೆ ಬೇಡ. 20 ದಿವಸದಿಂದ ಆಲ್ರೆಡಿ 26ನೇ ತಾರೀಕು ಇವರು ಲೆಟರ್ ಕೊಟ್ಟಿದ್ದಾರೆ. ಈ ಥರ AC ವರ್ಕ್ ಆಗ್ತಾ ಇಲ್ಲ ಅಂತ, ನೀರೇನೋ ಸೋರ್ತಾ ಇದೆ ಅಂತ. ಅವರು ಮ್ಯಾನೇಜ್ಮೆಂಟ್ ಅವ್ರು ಯಾರಿದ್ದಾರೆ ಅವರು ಗಮನಕ್ಕೆ ತಗೊಂಡಿಲ್ಲ. ಅವರು DS ಗಮನಕ್ಕೂ ತಂದಿಲ್ಲ ಅನ್ನೋದು ನನಗೆ ಹೇಳಿದ್ರು. DS ಅವರು ಹೇಳಿದ್ರು, ನನಗೆ ಮಾಹಿತಿ ಬಂದಿಲ್ಲ ಅಂತ ಹೇಳಿ. ಆಮೇಲೆ ನಾನು ಬಂದು ಇಲ್ಲಿ ಇವತ್ತಿಗೆ 5 ದಿವಸ ಆಗುತ್ತೆ. 5 ದಿವಸದಿಂದ AC ವರ್ಕ್ ಆಗ್ತಾ ಇರಲಿಲ್ಲ. ಸರಿ, ಇವತ್ತಾಗುತ್ತೆ ನಾಳೆ ಆಗುತ್ತೆ, ಪಾಪ ಏನೋ ಕೆಟ್ಟಿದೆ ಅಂತ ಹೇಳ್ಬಿಟ್ಟು ನಾವು ಸಮಾಧಾನವಾಗಿದ್ವಿ. ಸರಿ ಅಂತ ನಿನ್ನೆ ಏನಾಯಿತು, ಸೋಮವಾರ ನಾನು ಬ್ಲಡ್ ತಗೊಳ್ಳೋಣ ಅಂತ ಹೋದೆ. ಅಲ್ಲಿ ಬ್ಲಡ್ ಏನಂದರೆ, ಬ್ಲಡ್ ಇದೆ, ನಮ್ಮ ಹತ್ರ ಕಿಟ್ಸ್ ಇಲ್ಲ, ಕಿಟ್ಸು ಸಪ್ಲೈ ಇಲ್ಲ. ನಾವು 15 ಡೇಸ್ ಆಗಿದೆ ನಾವು ಕಂಪ್ಲೇಂಟ್ ಮಾಡಿ, ನಾವು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿ, ನಮಗೆ ಕಿಟ್ಸು ಬರ್ತಾ ಇಲ್ಲ, ನಮಗೂ ಪ್ರಾಬ್ಲಮ್ ಆಗಿದೆ, ಕಿಟ್ಸ್ ಇಲ್ಲ ಅಂತ ನೋ ಸ್ಟಾಕ್ ಅಂತ ನನಗೆ ಸ್ಲಿಪ್ಪು ಕೊಟ್ಟಿದ್ದಾರೆ. ನನ್ನ ಹತ್ರ ಆಧಾರನೂ ಇದೆ. ನೋ ಸ್ಟಾಕ್ ಅಂತ ನನಗೆ ಸ್ಲಿಪ್ಪು ಕೊಟ್ಟಿದ್ದಾರೆ. ಆಮೇಲೆ ಬಂದುಬಿಟ್ಟು ನಾನು DS ಅವ್ರಿಗೆ ಕೇಳಿದೆ. DS ಅವರು ಬ್ಲಡ್ ಅರೇಂಜ್ ಮಾಡ್ತೀನಿ ಅಂದರು, ಮಾಡಲಿಲ್ಲ. ಮತ್ತು ನಾನು ಸುಗುಣ ನರ್ಸಿಂಗ್ ರೂಮ್ಗೆ ಹೋಗ್ಬಿಟ್ಟು ಪ್ರೈವೇಟಲ್ಲಿ ನಾನು ಬ್ಲಡ್ ತೊಗೊಂಡು ಬಂದಿದ್ದೀನಿ. ಬಿಲ್ ಹಾಕ್ಸ್ಕೊಂಡು ಬ್ಲಡ್ ತೊಗೊಂಬಂದು ನಮ್ಮ ಪೇಷಂಟ್ಗೆ ಬ್ಲಡ್ ಕೊಡಿಸಿದ್ದೀವಿ. ಏನು ಅಂತಂದರೆ, ನಿನ್ನೆ ಸಂಜೆ ಬಂದುಬಿಟ್ಟು ಸುಮ್ಮನೆ ಹಂಗೆ ಕ್ಲೀನ್ ಮಾಡಿದ್ದಾರೆ. ಅಷ್ಟೇನು AC ವರ್ಕ್ ಆಗ್ತಾ ಇಲ್ಲ. ಅವ್ರು ಹೇಳ್ದಷ್ಟು AC ಏನು ಈಗ ವರ್ಕ್ ಆಗ್ತಾ ಇಲ್ಲ, ಬರೀ ಸರ್ವಿಸ್ ಮಾಡಿದ್ದಾರೆ ಅಷ್ಟೇ. ಅಷ್ಟು ಏನು AC ಏನು ಆಗ್ತಾ ಇಲ್ಲ. ಫಸ್ಟ್ ಇತ್ತಲ್ವಾ, ಆ ಥರ ಏನೂ ಇಲ್ಲ ಸರ್. ನಿನ್ನೆ ನನಗೆ ಒಂದು ಪೇಷಂಟು ನನಗೆ ಅಟ್ಲೀಸ್ಟ್ ಫ್ಯಾನ್ ಆದರೂ ಹಾಕ್ರಿ ಅಂತ ಕೇಳ್ಕೊಂಡಿದ್ದಕ್ಕೆ ನಾನು ಸ್ವಲ್ಪ ಗಲಾಟೆ ಮಾಡಿದೆ. ಏನಿಷ್ಟು ವ್ಯವಸ್ಥೆ ಹದಗೆಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಗಲಾಟೆ ಮಾಡಿ ಮೀಡಿಯಾದವ್ರಿಗೆ ಇನ್ಫಾರ್ಮ್ ಮಾಡಿ ಕರೆಸ್ದೆ. ನಿನ್ನೆ ಎಲ್ಲ ನ್ಯೂಸ್ ಆಗಿದೆ. ಇಲ್ಲಿ SNR ಅಲ್ಲಿ ಏನಂದರೆ ಎಲ್ಲ ಸಪ್ಲೈ ಇದೆ, ಆದರೆ ಎಲ್ಲಿ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ, ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ICU ಅಲ್ಲಿರೋ ಸಿಸ್ಟರ್ಗಳು ಮಾತ್ರ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಸರ್, ಅದರಲ್ಲಿ 2 ಮಾತಿಲ್ಲ. ಒಂದಿಬ್ಬರು ಡಾಕ್ಟ್ರುಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಬಟ್ ಬೇರೆಯವರು ಏನು ಮಾಡ್ತಾಯಿದ್ದಾರೋ, ಆ ಇಂಜಿನಿಯರು ಫಾತಿಮಾ ಅವ್ರಿಗೆ ಕೇಳಿದ್ರೆ ನೀವ್ಯಾರು ಕೇಳೋಕ್ಕೆ ಅನ್ನೋ ಮಟ್ಟಕ್ಕೆ ಮಾತಾಡ್ತಾರೆ. ಇಲ್ಲಿ ಬರೋದೆಲ್ಲ SC ST ಮತ್ತು ಬಡವರು, ತುಂಬ ತೀರಾ ಬಡವರು. ಮಾತೆತ್ತಿದ್ರೆ ಮೆಡಿಕಲ್ ಕಾಲೇಜ್ಗೆ ರೆಫರ್ ಮಾಡ್ತಾರೆ, ಇಲ್ಲಾಂದರೆ ಆದಿತ್ಯಗೆ ಹೋಗ್ರಿ, ಬರೀ ಪ್ರೈವೇಟಿಗೆ ಬರ್ಕೊಡ್ತಾ ಇದ್ದಾರೆ. ಎಲ್ಲ ಪ್ರೈವೇಟ್ಗೆ ಬರ್ಕೊಡ್ತಾ ಇದ್ದಾರೆ. ಇಲ್ಲೇನು ಟ್ರೀಟ್ಮೆಂಟ್ ಅಷ್ಟಕ್ಕಷ್ಟು ನಡೀತಾ ಇಲ್ಲ. ಡಾಕ್ಟ್ರಸ್ ಏನು ಬರೆದಿರ್ತಾರೋ, ಡಾಕ್ಟ್ರಸ್ ಏನು ಕೊಟ್ಟಿರ್ತಾರೋ ಅದನ್ನು ನರ್ಸ್ಗಳು ಇಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಕೆಲವ್ರನ್ನ ಎಲ್ಲ ಬರೀ ರೆಫರ್. ನಿನ್ನೆ ಎಲ್ಲ ಒಂದು 2 ಮೆಂಬರ್ಸ್ 3 ಮೆಂಬರ್ಸ್ ಇದ್ದರು ಅಷ್ಟೇ ಸರ್ ಈ ವಾರ್ಡಿಂದ ಬೇರೆ ಕಡೆ ಹಾಕಿದ್ರು. ಬೇರೆ ಕಡೆ ಅಲ್ಲಿ ಶಿಫ್ಟ್ ಮಾಡಿ ಮತ್ತೆ ಸಂಜೆ AC ವರ್ಕ್ ಆಗಿದ ತಕ್ಷಣ ಮತ್ತೆ ಇಲ್ಲಿಗೆ ಬಂದಿದ್ದಾರೆ. ದಯವಿಟ್ಟು ನಾನು ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಗೆ ಏನಂತ ಹೇಳೋದಂದರೆ, ನೀವು ಬಂದು ಇಲ್ಲಿ ನೋಡಿ, ನೀವು ಬಂದು 1 ಅವರ್ ಇಲ್ಲಿ ICU ಅಲ್ಲಾಗಲಿ ಬೇರೆ ವಾರ್ಡ್ಗಳಲ್ಲಾಗಲಿ ಕ್ಲೀನ್ನೆಸ್ ಆಗಲಿ ಬಂದು ಸ್ವಲ್ಪ ಆ ಅಧಿಕಾರಿಗಳು ಬಂದು ಸರ್ವೆ ಮಾಡಿ, ನೀವು 4 ಜನ ಪೇಷಂಟ್ನ ಕೇಳಿ, ಇಲ್ಲಿಂದ ಗೊತ್ತಾಗುತ್ತೆ. ಸರ್ಕಾರಕ್ಕೆ ಮತ್ತು ಜಿಲ್ಲಾ ಆಡಳಿತಗೆ ಏನು ಹೇಳೋದಂದರೆ, ಇದು ಜಿಲ್ಲಾ ಆಸ್ಪತ್ರೆ, ಇದು ಬಡವರ ಆಸ್ಪತ್ರೆ, ಇದನ್ನು ಫಸ್ಟು ಗಮನದಲ್ಲಿಟ್ಕೊಂಡು ಇದನ್ನು ಇಂಪ್ರೂವ್ಮೆಂಟ್ ಮಾಡಿ. ಸುತ್ತು ಖಾಸಗಿ ಹಾಸ್ಪಿಟ್ಲ್ಗಳಿದ್ದಾವೆ, ಎಲ್ಲ ಅಲ್ಲಿಗೆ ಕಮಿಟ್ ಆಗಿದ್ದಾರೇನೋ ನಮಗೆ ಗೊತ್ತಿಲ್ಲ. ಬಟ್ ನಮಗೂ ಮಾಹಿತಿ ಬರ್ತಾ ಇರೋದು ಎಲ್ಲ ಟೈಅಪ್ ಆಗಿದ್ದಾರೆ ಅಂತ. ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಕಳಿಸಿ. ಮತ್ತು ಬ್ಲಡ್ಡು ಇಲ್ಲಿ ಯಾರಿಗೂ ಬ್ಲಡ್ ಸಿಗ್ತಾ ಇಲ್ಲ ಸರ್, ಒಬ್ರಿಗೆ ಸಿಗ್ತಾ ಇಲ್ಲ. ಬ್ಲಡ್ ಬ್ಯಾಂಕಲ್ಲಿ ಏನು ಅಂದರೆ, ನಮಗೆ ಕಿಟ್ಸ್ ಸಪ್ಲೈ ಇಲ್ಲ ಬ್ಲಡ್ ಇಲ್ಲ. ಎ ಗ್ರೂಪ್ ಇದ್ದರೆ B ಗ್ರೂಪ್ ಇದೆ ಅಂತ ಹೇಳ್ತಾರೆ. ಸುಮ್ಮನೆ B ಕೇಳಿದ್ರೆ A ಇದೆ ನಮ್ಮ ಹತ್ರ ಅಂತ ಹೇಳ್ತಾರೆ. ಮತ್ತು ಡೊನರ್ಸು ಜಾಸ್ತಿ ಕೊಡ್ತಾ ಇದ್ದಾರೆ. ಬ್ಲಡ್ ಕ್ಯಾಂಪ್ ಬೇರೆ ಮಾಡ್ತಾ ಇದ್ದಾರೆ. ಆ ಬ್ಲಡ್ ಎಲ್ಲ ಎಲ್ಲಿ ಹೋಗ್ತಾ ಇದೆ? 15 ಡೇಸಿಂದ ಕಿಟ್ಟಿಲ್ಲ ಅಂದರೆ ಬ್ಲಡ್ ಎಲ್ಲಿ ಹೋಗ್ತಾ ಇದೆ? ಬ್ಲಡ್ ಯಾರಿಗೆ ಕೊಡ್ತಾ ಇದ್ದಾರೆ ಇವರು? ಅದನ್ನೆಲ್ಲ ದಯವಿಟ್ಟು ಜಿಲ್ಲಾ ಆಡಳಿತವರು ಗಮನಕ್ಕೆ ತಗೊಂಡು ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಮನವಿ ಸರ್. ಸರ್, 1 ದಿವಸದಲ್ಲಿ ಹೇಳಿರೋದು ಸುಳ್ಳು ಸರ್. ಅದು ಯಾರೇ ಆಗಲಿ ಸರ್,
ಅದು ಯಾರೇ ಆಗಲಿ ಒಂದು ನಿನ್ನೆ ನಮ್ಮ ಗಮನಕ್ಕೆ ಬಂತು, ಇವತ್ತು ರೆಡಿ ಮಾಡಿಸಿದ್ದೀವಿ ಅಂದರೆ ಶುದ್ಧ ಸುಳ್ಳು. ಬೇಕಾದರೆ ಎಲ್ಲ ಪೇಷಂಟ್ಸ್ ಕಡೆನೂ ನಾನು ಹೇಳಿಸ್ತೀನಿ. ನಾನೇ 4 ಡೇಸ್ ಆಗಿದೆ ಅಡ್ಮಿಟ್ ಮಾಡಿ, 4-5 ಡೇಸ್ ಆಗಿದೆ, ಇವತ್ತಿಗೆ 5 ಡೇಸ್ ಆಗಿದೆ. 5 ಡೇಸಿಂದ ಎ ಸಿ ಇಲ್ಲ. ನಾನು ಸ್ವಲ್ಪ ನಿನ್ನೆ ಗಲಾಟೆ ಮಾಡಿದ್ದಕ್ಕೆ ಇಮಿಡಿಯೇಟ್ಲಿ ಕರೆಸಿ ನಿನ್ನೆ ಸಂಜೆ ಸರ್ವಿಸ್ ಮಾಡಿಸಿದ್ದಾರೆ ಅಷ್ಟೇ. ಅಷ್ಟು ಏನು ಎ ಸಿ ಇಲ್ಲ ಸರ್. ಬಂದು ನೋಡಲಿ, ಯಾರೇ ಆಗಲಿ ಬಂದು ನೋಡಲಿ. ಇವರು DC ಅವ್ರು ಬಂದು ಇನ್ವೆಸ್ಟಿಗೇಷನ್ ಮಾಡಲಿ, ಇಲ್ಲೇನಾಗಿದೆ. ಇಲ್ಲ ಎ ಸಿ ಕೆಳಗಡೆ ನಿಂತ್ಕೊಳ್ಳಿ, ಇಲ್ಲ ಒಂದು 4 ಅವರು ಡಾಕ್ಟ್ರುಗಳಾಗಲಿ ಜಿಲ್ಲಾಧಿಕಾರಿಗಳಾಗಲಿ ಬಂದು 1 ಅವರ್ ಇದ್ದರೆ ತಾನೇ ಸರ್ ಅವ್ರಿಗೂ ಗೊತ್ತಾಗುತ್ತೆ ಬಡವ್ರ ಕಷ್ಟ ಏನು ಅಂತ. ಸರ್ ಸರಿ ಹೋಗಿದೆ, ಎ ಸಿ ರೆಡಿ ಆಗಿಲ್ಲ ಸರ್. ಅವ್ರು ಹೇಳ್ತಾರೆ ಸರ್ ಏನೋ ಅವರು ಮ್ಯಾಚಿಂಗ್ ಮಾಡ್ಕೊಳ್ಳೋದಕ್ಕೆ ಸುಮ್ಮನೆ ಸರ್ವಿಸ್ ಮಾಡಿದ್ದಾರೆ. ನೆನ್ನೆ ನಾನು ಇದೇ ಸ್ಪಾಟಲ್ಲಿದ್ದೆ, ಅವ್ರು ಬಂದು ಕ್ಲೀನ್ ಮಾಡೋವಾಗ ಕ್ಲೀನ್ ಮಾಡಿದ್ದಾರೆ ಅಷ್ಟೇ. ಅವ್ರನ್ನ ಬಂದು ಈಗಲೂ ಓಪನ್ ಮಾಡಿಸು ಅಂತ ಹೇಳ್ರಿ, ಅದನ್ನು ವಾಶ್ ಸಹ ಮಾಡಲಿಲ್ಲ, ಸುಮ್ಮನೆ ಕ್ಲೀನ್ ಮಾಡಿ ಸುಮ್ಮನೆ ತಗ್ಲಾಕಿದ್ದಾರೆ ಅಷ್ಟೇ. ಎ ಸಿ ವರ್ಕ್ ಆಗ್ತಾ ಇದೆಯಾ ಸರ್? ನಿಮಗೂ ಗೊತ್ತಾಗಬೇಕಲ್ವಾ? ಎ ಸಿ ವರ್ಕ್ ಆಗ್ತಾಯಿಲ್ಲ, ಅಷ್ಟು ಕೂಲ್ ಇಲ್ಲ ಸರ್. ಇಲ್ಲಿ ಎಮರ್ಜೆನ್ಸಿ ಪೇಷಂಟ್ಸು ಮತ್ತು ಮನೆಗಳಿಂದ ಫ್ಯಾನ್ ತಂದು ಹಾಕ್ಕೊಂಡಿದ್ದಾರೆ. ಆ ಫ್ಯಾನು ಡೈರೆಕ್ಟಾಗಿ ಇಟ್ಟರೆ ಏನಾಗುತ್ತೆ, ಮುಖಕ್ಕೆ ಹೊಡೆಯುತ್ತೆ, ಗಾಳಿ ಮೂಗಿಗೆ ಹೋಗುತ್ತೆ, ಡೈರೆಕ್ಟ್ ಫ್ಯಾನ್ ತೊಗೊಳಕ್ಕಾಗಲ್ಲ. ಆದ್ದರಿಂದ ಸುಮ್ಮನೆ ತಾತ್ಕಾಲಿಕವಾಗಿ ಗಲಾಟೆ ಆಗಿದೆ ಅಂತ ಮ್ಯಾಚ್ ಮಾಡೋಕ್ಕೆ ಮಾಡಿದ್ದಾರೆ ಅಷ್ಟೇ.